ರೈತರಾಗಿರ್ತಕ್ಕಂಥ ನಾವುಗಳು ಅವರಿಗೆ 2 ನಿಮಿಷ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದೇವರು ದುಃಖವನ್ನ ಭರಿಸಿಕೊಳ್ತಕ್ಕಂಥ ಶಕ್ತಿ ನೀಡಲಂತ ದಯವಿಟ್ಟು ಎಲ್ಲ ಇರಲಿಲ್ಲ, ಬಿಡೋದಕ್ಕೂ ಆಗ್ತಾ ಇರಲಿಲ್ಲ. ಲ್ಯಾಂಡ್ ಬಿಲ್ ಅಲ್ಲಿ ಹೇಳಿದ್ದಾರೆ ಯಾವ ಭೂಮಿಯನ್ನ ಸ್ವಾಧೀನ ಮಾಡ್ಕೋಬೇಕು, ಯಾವ ರೀತಿ ಮಾಡ್ಕೋಬೇಕು, ಏನೆಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಬೇಕು, ಅವುಗಳನ್ನೆಲ್ಲ ಮಾಡಲೇಬೇಕು. ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋದನ್ನ ಅರ್ಥಶಾಸ್ತ್ರಜ್ಞರು ಮಾತ್ರ ಅಲ್ಲ, ರೈತರ ಪರವಾಗಿ ಆ ಬಿಲ್ಲನ್ನು ತಂದಂಥವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ನಾವು ಮರಿಬಾರ್ದು. ಅವರು ರೈತರ ಪರವಾಗಿ ನಿಂತಂಥವ್ರು, ಅವರು ನಮ್ಮ ಜೊತೆಯಲ್ಲಿ ಸಹಕರಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ರೈತ ಮಿತ್ರರು ಇವತ್ತು ನಮ್ಮ ಸಭೆಗೆ ಬಂದು ತುಂಬ ಖುಷಿಯಾಗಿದೆ, ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ತಾಲೂಕಿನ ಶಾಸಕರಾದಂಥ ಬಿ ಶಿವಣ್ಣವರು ಬಂದು ಕೆಲವೊಂದು ವಚನಗಳನ್ನು ಕೊಟ್ಟು ನಮಗೆ ಹುರಿದುಂಬಿಸಿದ್ದಾರೆ. ಅವರಿಗೂ ಒಂದು ನಮ್ಮ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಹಾಗೆ MP ಡಾಕ್ಟರ್ ಮಂಜುನಾಥ್ ಸರ್ ಬಂದಿದ್ದರು, ಅವರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಒಂದು ಕೈಗಾರಿಕೆ ಮಾಡಬೇಕಾದ್ರೆ 10 ಎಕರೆ ಬೇಕಾಗಿಲ್ಲ, 1 ಎಕರೆ ಸಾಲ. ಇವತ್ತು 50 ಫ್ಲೋರ್ ಎತ್ತಿದ್ರೆ ಎಲ್ಲ ಕೈಗಾರಿಕೆನೂ ಒಂದರಲ್ಲೇ ಸೇರುತ್ತೆ. 10 ಎಕರೆ ಬೇಕಾಗಿಲ್ಲ. 1000 ಎಕರೆ ಇವತ್ತು ತೊಗೊಂಡಿದ್ದಾರೆ, ವೇಸ್ಟು, ಏನು ಬೇಕಾಗಿಲ್ಲ. ರೈತರು ಬದುಕೋಕೆ ಬಿಡಿ. ಅದೇ ಥರ ನಮ್ಮ ಗೋಪಿನಾಥ್ ರೆಡ್ಡಿಯವರು ಮಾತಾಡಿದ್ದಾರೆ, ನಮ್ಮ ಪರಿಸರವಾದಿ ಯಲ್ಲಪ್ಪ ರೆಡ್ಡಿಯವರು ಮಾತಾಡಿದ್ದಾರೆ. ಎಲ್ಲ ತುಂಬ ಹಿತವಚನಗಳನ್ನು ಕೊಟ್ಟು ನಮ್ಮ ರೈತರನ್ನು ಹುರಿದುಂಬಿಸಿದ್ದಾರೆ. ಕೇವಲ ನಾವು 19 ದಿವಸದಲ್ಲಿ ಇವತ್ತು ಹೋರಾಟವನ್ನು ಸ್ಟಾರ್ಟ್ ಮಾಡಿ ಬರೀ 19 ದಿವಸ ಆಗಿದೆ. ಇವತ್ತು ರಾಜ್ಯ ಮಟ್ಟ ಅಂತಾರಾಜ್ಯ ಮಟ್ಟದಲ್ಲಿ ನಾವು ಇವತ್ತು ಹೋರಾಡೋದಕ್ಕೆ ಸಿದ್ಧವಾಗಿದ್ದೀವಿ ಎಂದು ಎಲ್ಲರಿಗೂ ಗೊತ್ತಾಗಿದೆ. ಇವತ್ತು ನಾವು ನಮ್ಮ ಭೂಮಿ ದಕ್ಕವರೆಗೂ ನಾವು ಯಾವುದೇ ಕಾರಣಕ್ಕೂ ಭೂಮಿ 1 ಇಂಚು ಯಾವುದೇ ಸರ್ಕಾರ ಬಂದ್ರೂ ಸರಿಯೇ, ಹೋದ್ರೂ ಸರಿಯೇ, ನಮ್ಮ ಪ್ರಾಣಕ್ಕೆ ಬಿಡ್ತೀನೋ ಹೊರತು ನಾವು ಯಾವುದೇ ಜಮೀನುಗಳನ್ನು ಕೊಡೋದಿಲ್ಲ. ಈ ಆನೇಕಲ್ ತಾಲೂಕು ಇವತ್ತು ಇರುವ ಹಾರ್ಟ್ ಸಿಟಿ. ಬೆಂಗಳೂರಿಗೆ ಇವತ್ತು ಆಕ್ಸಿಜನ್ ಬೇಕಾದರೆ, ಗಾಳಿ ಬೇಕಾದರೆ, ತರಕಾರಿ ಬೇಕಾದರೆ ಪ್ರತಿಯೊಂದಕ್ಕೂ ಇವತ್ತು ಅವಲಂಬನೆ ಇರೋದು ನಮ್ಮ ರೈತರು. ಬೆಂಗಳೂರು ಮಾರ್ಕೆಟ್ ಆಯಿತು, ಬೆಂಗಳೂರಲ್ಲೇ 2 ಮಾರ್ಕೆಟ್ ಇದೆ. 2 ತುಂಬ ಬರ್ತಾ ಇರೋದೆಲ್ಲನೂ ಆನೇಕಲ್ ತಾಲೂಕದ ಭಾಗದೇ. ಅದೇ ಥರ ಇವತ್ತು ಹೊಸೂರಿದೆ, ಸೇಲಂ ಇದೆ, ಕೊಯಮತ್ತೂರು ಇದೆ, ಇವತ್ತು ಚೆನ್ನೈಗೆ ಎಲ್ಲ ಮಾರ್ಕೆಟ್ಗೂ ನಾವು ತರಕಾರಿ ಸಾಗಿಸ್ತಾ ಇದ್ದೀವಿ. ಅದೇ ರೀತಿ ಇಡೀ ವರ್ಲ್ಡಲ್ಲಿ ಹೂವು ಬೆಳೆಯೋದು ಅಂದರೆ ಆನೇಕಲ್ ತಾಲೂಕು ಇವತ್ತು ಹೆಸರುವಾಸಿ ಆಗಿದೆ. ನಾವು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ರೈತರು ಇವತ್ತು ಎಕ್ಸ್ಪೋರ್ಟ್ ಮಾಡೋ ಉದ್ಯಮಿ ರಚನೆ ಮಾಡ್ಕೊಂಡಿದ್ದಾರೆ, ಯಾವುದರಲ್ಲೂ ಕಮ್ಮಿ ಇಲ್ಲ. ಇಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ, 40 ಸ್ಕೂಲ್ ಇದೆ. 40 ಸ್ಕೂಲಲ್ಲಿ ಇವತ್ತು ಒಂದು ಸ್ಕೂಲಲ್ಲಿ ಇವತ್ತು 500ರಿಂದ 1000 ಮಕ್ಕಳಿದ್ದಾರೆ. ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ ಅವರು ಯೋಚನೆ ಮಾಡಿಲ್ಲ. ಬರೀ ಅವರಿಗೆ ದುಡ್ಡು ಬೇಕನ್ನೋ ಒಂದು ಅಹಂಕಾರದಿಂದ ಇವತ್ತು ಇಲ್ಲಿ ಧುಮುಕಿದ್ದಾರೆ. ಇದೆಲ್ಲ ತಪ್ಪು ದಾರಿಯನ್ನು ಹಿಡಿಬೇಡಿ ದಯವಿಟ್ಟು. ಎಲ್ಲರಿಗೂ ಒಂದು ಹೇಳ್ತಾ ಇದ್ದು, ನಮ್ಗೆ ಇಲ್ಲೇ ನಾರಾಯಣ ಹೃದಯ ಪಕ್ಕದಲ್ಲೇ ಇದೆ. ಇವತ್ತು ಅಲ್ಲಿ ತುಳುಕ್ತಾ ಇದ್ದಾರೆ ರೋಗಿಗಳು. ಈ ಪರಿಸ್ಥಿತಿ ಇಲ್ಲಿರುವಾಗ ಈಗಲೇ ಜಲಮಂಡಳಿ ಏನು ಮಾಡ್ತಾಯಿದೆ ಗೊತ್ತಾಗಲಿಲ್ಲ. ಕೈಗಾರಿಕಾ ಪ್ರದೇಶಗಳಲ್ಲಿ ಹೊರಸೂಸುತ್ತಾ ಇರುವಂಥ ತ್ಯಾಜ್ಯವನ್ನು ಎಲ್ಲ ಕೆರೆ ಕಟ್ಟೆಗಳಿಗೆ ತುಂಬಿಸಿ ಇವತ್ತು ಮಲಿನ ಮಾಡಿದ್ದಾರೆ. ಇದುವರೆಗೂ ಗೌರ್ಮೆಂಟ್ ಎಚ್ಚೆತ್ಕೊಂಡಿಲ್ಲ. ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆದರೆ ಇವತ್ತು ನಾವು ಮೊನ್ನೆ 3 ದಿವಸದಲ್ಲಿ ಪ್ರೆಸ್ ಮೀಟು ಮತ್ತು ನಾವು ಈ ಹೋರಾಟ ಪ್ರಾರಂಭಿಸಿದ ಮೇಲೆ ಎಚ್ಚೆತ್ಕೊಂಡು ಹೋಗಿ ಇವತ್ತು 54 ಕೈಗಾರಿಕೆಗಳಿಗೆ 134 ಕೋಟಿ ರೂಪಾಯಿ ಇವತ್ತು ದಂಡ ವಿಧಿಸಿದ್ದೀರಾ. ಯಾಕೆ ಸ್ವಾಮಿ ಏನು ಮಾಡ್ತಾಯಿದ್ರಿ? ಫಸ್ಟು ನಿಮಗೆ ಅಧಿಕಾರ ಕೊಟ್ಟಿರೋದು ದುಡ್ಡು 30 ದಿವಸ ಕೆಲಸ ಮಾಡೋದಕ್ಕೆ ಗೌರ್ಮೆಂಟ್ ಸಂಬಳ ಕೊಡ್ತಾ ಇರೋದು. ನೀವು ಅದನ್ನು ಫಸ್ಟ್ ಮಾಡಿ. ಮೊದಲು ಮೂಲ ಸೌಕರ್ಯ ಬೇಕು ಕೈಗಾರಿಕೆಯವ್ರಿಗೆ, ಅದು ಒದಗಿಸಿ ಫಸ್ಟು. ಆಮೇಲೆ ದಂಡ ಹಾಕೋದು ಇನ್ನೊಂದು. ನೆಕ್ಸ್ಟು ಬರೋ ನೀರನ್ನ ಎಲ್ಲಿ ಬಿಡ್ತಾ ಇದ್ದೀರಾ, ಎಲ್ಲಿ ಹೋಗ್ತಾ ಇದೆ ಅಂತ ಫಸ್ಟು ನೀವೇನೋ ಗಮನಿಸಿದ್ದೀರಾ? ಯಾವುದೋ ಏನೂ ಮಾಡ್ತಾ ಇಲ್ಲ ನೀವು. ಬರೀ ಇವತ್ತು ಆನೇಕಲ್ ತಾಲೂಕಿಂದ ಸುಮಾರು 5 ಸಬ್ ರಿಜಿಸ್ಟರ್ ಆಫೀಸ್ಗಳಿದ್ದಾವೆ. ಇವತ್ತು ಜನ ಹೋಗಿ ತುಳುಕ್ತಾ ಇದ್ದಾರೆ. ಏತಕ್ಕೋಸ್ಕರ ಭೂಮಿ ಇವತ್ತು ಬೆಲೆ ತುಂಬ ಇಲ್ಲಿ ಚೆನ್ನಾಗಿದೆ ಅಂದ್ಬಿಟ್ಟು ಅದನ್ನು ನೀವು ನೋಡಿ ಸಹಿಸಲಾಗದೆ ಇವತ್ತು ರೈತರ ಭೂಮಿಯನ್ನು ತಗೊಳಕ್ಕೆ ಬಂದಿದ್ದೀರಾ. ಇದು ಅನ್ಯಾಯದ ಮಾತು. ಒಟ್ಟಾರೆ ನಾವು ಇದುವರೆಗೂ ಯಾವುದೇ ಇದು ಬಂದರೂ ಬಿಡೋದಿಲ್ಲ. ಧನ್ಯವಾದ. ಈಗ ಪರಿಸರ ಬಗ್ಗೆ, ರೈತರ ಬಗ್ಗೆ ಸ್ಟೇಜಿಂದ ಆಗಲೇ 2 ಗಂಟೆ 3 ಗಂಟೆಯಿಂದ ಎಲ್ಲರೂ ತಿಳಿಸಿದ್ದಾರೆ. ಈಗ ನಾವು ಒಂದೇ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವ್ರಿಗೆ ನಾವು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ.
ಈಗಾಗಲೇ ನಮ್ಮ ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ KEDB ಓಡಿಸಿರ್ಕಂಥ ಅಕ್ವೈಸೇಷನ್ ಮಾಡ್ತಿರ್ಕಂಥ ಲ್ಯಾಂಡು ಅದು ಕರೆಕ್ಟಾಗಿ ಇಂಡಸ್ಟ್ರಿ ಮಾಡೋಂಥ ಜಾಗನ ಇಲ್ಲಾಂದರೆ ಅಗ್ರಿಕಲ್ಚರಲ್ ಮಾಡೋಂಥ ಜಾಗನ ಬಂದು ನೀವು ಗೌರ್ಮೆಂಟ್ ಕಡೆಯಿಂದ ಬಂದು ನೀವು ಸಮೀಕ್ಷೆ ಮಾಡಿ ಅದು ಅಗ್ರಿಕಲ್ಚರಲ್ ಮಾಡೋಂಥ ಜಾಗ ಆದರೆ ರೈತರಿಗೆ ಬಿಟ್ಬಿಡಿ, ಅದು ಇಂಡಸ್ಟ್ರಿಯಲ್ ಮಾಡೋಂಥ ಜಾಗ ಆದರೆ ಬನ್ನಿ ಮಾಡಿ. ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ. ಮಾನ್ಯ ಸಿದ್ದರಾಮಣ್ಣವ್ರಿಗೆ ರೈತರ ಪರವಾಗಿ ಕೇಳ್ತಾ ಇದ್ದೀವಿ, ಸ್ವಾಮಿ. ಆಮೇಲೆ ಇವರು ಯಾರು ನಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟರ್ MB ಪಾಟೀಲ್ ಸಾಹೇಬ್ರಿಗೂ ನಾವು ಹೇಳ್ತಾ ಇದ್ದೀವಿ, ಈಗಾಗಲೇ ನಾವು ನಮ್ಮ ತೋಟಗಳನ್ನೆಲ್ಲ ಡ್ರೋನ್ ಸರ್ವೆ ಮಾಡಿದ್ದೀವಿ. ಆ ಲಿಂಕನ್ನು ನಿಮ್ಮ ಗೌರ್ಮೆಂಟ್ ವೆಬ್ಸೈಟ್ಗೂ ಅಪ್ಲೋಡ್ ಮಾಡ್ತೀವಿ, ನಿಮಗೂ ಕೊಡ್ತೀವಿ. ನೀವು ಬಂದು ನೋಡಿ ಫಸ್ಟ್ ಏನಿದೆ ಅಲ್ಲಿ ಅಂತ. ಅಲ್ಲಿರೋದೆಲ್ಲನೂ ಹೂವಿನ ತೋಟ ಮತ್ತು ಪಾಲಿ ಹೌಸು, ರೇಷ್ಮೆ ಬೆಳೆ, ತೋಟಗಾರಿಕೆ. ನೀವು ಬಂದು ನೋಡಿ ಒಂದ್ಸಲಿ, ಬಂದು ನೋಡಿಬಿಟ್ಟು ನೀವು ಮುಂದಿನ ಕ್ರಮ ತಗೊಳ್ಳಿ. ರೈತರು ನಾವೆಲ್ಲ ಯಾವುದೇ ಕಾರಣಕ್ಕೂ ಜಮೀನು ಬಿಟ್ಕೊಡ್ಲಿಕ್ಕೆ ಸಿದ್ಧ ಇಲ್ಲ, ಬಿಟ್ಕೊಡೋದು ಇಲ್ಲ. ಮುಂದೆ ಈಗೆಲ್ಲ ಹೋರಾಟ ಮಾಡಿದ್ದೀವಿ, ಮುಂದೆ ಇದೇ ರೀತಿ ಹೋರಾಟ ಮಾಡ್ತಾನೆ ಇರ್ತೀವಿ ನಮ್ಮ ಜಮೀನು ಉಳಿಯೋ ತನಕ. ಈಗ ರೈತರೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ರೈತರ ಒಗ್ಗಟ್ಟು ಏನನ್ನೋದು ನಾವು ತೋರಿಸೋಣ.